ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಫಸ್ಟ್ ಬ್ಲಾಗ್ ಇದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಬುಧವಾರ ಷಷ್ಠಿ ಇತ್ತಲ್ಲ, ಅದ್ರದ್ದು ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿ 5 ಗಂಟೆಗೆ ಎದ್ದಿದ್ದು. ನೋಡಿ, ನಮ್ಮ ಮನೆ ಎದುರುಗಡೆ ಎಲ್ಲ ವೆದರ್ ತೋರಿಸ್ತೀನಿ. ಇಲ್ಲೆಲ್ಲ ತೋಟ ಇರೋದ್ರಿಂದ ತುಂಬ ಕೂಲಾಗಿರುತ್ತೆ. ಸೊ ಬೆಳಗ್ಗೆನೇ ನಾನು ಎದ್ದು ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ರಾತ್ರಿಯೇ ನಾನು ರಂಗೋಲಿ ಎಲ್ಲ ಬಿಟ್ಟಿಟ್ಟಿದ್ದೆ, ಯಾಕೆಂದರೆ ಬೆಳಗ್ಗೆ ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ. ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ನಾನು ತಣ್ಣಿ ಹರಿಯೋಕ್ಕೆಲ್ಲ ಹೋಗಬೇಕಿತ್ತು. ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ಮನೆಯದು ಪೂಜೆ ಎಲ್ಲ ಮಾಡಿಟ್ಮೇಲೆ ಇವಾಗ ನಾವು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಇದಿದೆ, ಹಳ್ಳಿ ಕಟ್ಟೆ ಎಲ್ಲ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇದು ಬಂದು ನಮ್ಮದು ಹೊಸ ಮನೆ. ಇದು ಇವಾಗ ಕನ್ಸ್ಟ್ರಕ್ಷನ್ ಮಾಡಿ 15 ದಿನ ಆಗಿದೆ ಅಷ್ಟೇ. 15 ದಿನ ಆದಮೇಲೆ ಇದೆ ನಾನು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಎಲ್ಲ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ. ಈ ಗಂಟೆ ಎಲ್ಲ ಇದೆಯಲ್ಲ, ಇದೆಲ್ಲ ನಾನು ತುಂಬ ಇಷ್ಟಪಟ್ಟು ದೇವ್ರ ಮನೆ ಹೀಗೆ ಬರಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಬೆಳಗ್ಗೆ ಇವಾಗ ನೋಡಿದ್ರೆ ಟೈಮ್ ಬಂದು 5:30 ಆಗಿದೆ. 5:30ಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ 6 ಗಂಟೆಗೆ ಮುಗಿಸಿ ನಾನು ಲ್ಯಾಬ್ ಬೇರೆ ಹೋಗಬೇಕು. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಪೂಜೆ ಆದ ತಕ್ಷಣ ಈಗ ಹೊರಡಬೇಕು ನಾನು ದೇವಸ್ಥಾನಕ್ಕೆ. ಅಲ್ಲಿಂದ ಬಂದು ತಿಂಡಿ ಎಲ್ಲ ಮಾಡಿ ಮಗಳಿಗೂ ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು. ಸೊ ಹಂಗಾಗಿ ಬೇಗ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ನಂದು ಹೊಸ ಮನೆಯದು ಇದ್ರದ್ದು ಎಲ್ಲ ವ್ಲಾಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ಇದು ನಮಗೆ ತುಂಬ ಫೇವ್ರೆಟ್. ಇದೊಂದು ಲಕ್ಷ್ಮಿ ಹಾಕಿದ್ದೀನಲ್ಲ, ಇದು ತುಂಬಾ ಪವರ್ಫುಲ್ದು. ಇದು ದೇವರು ತುಂಬಾ ಒಳ್ಳೆಯದು. ಇದನ್ನು ಹಾಕಬೇಕು ಮನೆಗೆ, ವಾಸ್ತು ಅದು. ಇಲ್ಲಿ ತುಳಸಿ ಕಟ್ಟೆನೂ ಇಟ್ಕೊಂಡಿದ್ದೀನಿ. ಪುಟ್ಟದಾಗಿದೆ ಮನೆ, ಅದರಲ್ಲೇ ನಾವೆಲ್ಲ ಅಡ್ಜಸ್ಟ್ ಮಾಡಿ ಒಂದು ಎಲ್ಲ ಎಲ್ಲೆಲ್ಲಿ ಏನೇನು ಬೇಕು ಅಂತೆಲ್ಲ ಹೇಳ್ಬಿಟ್ಟು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ತುಳಸಿ ಕಟ್ಟೆ ಇಟ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ಫಸ್ಟು ನಾನು ಇದಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೋಗಬೇಕು. ಇಲ್ಲೇ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಹೋಗ್ತಾಯಿದ್ದೀನಿ ನೋಡಿ. ಇದೆಲ್ಲ ಹೊರಗಡೆ ಸರೌಂಡಿಂಗ್ಸು ಎಲ್ಲ ತೋಟ. ಹೊರಗಡೆ ಸರೌಂಡಿಂಗ್ಸ್ ಎಲ್ಲ ಕ್ಲೀನಾಗಿ. ಇಲ್ಲಿ ಒಂದು ವಾಸ್ತು ಗಣಪತಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಎದುರುಗಡೆ. ಇದು ವಾಸ್ತು. ಇದು ಭತ್ತದ್ದು ಒಂದು ತೋರಣ ಅಂತ ತುಂಬ ದಿನದಿಂದ ಹಾಕಬೇಕು ಅಂತ ನನಗೆ ಆಸೆ ಇತ್ತು. ಸೊ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ, ಭತ್ತದ ತೋರಣನ. ಇದು TV ಯೂನಿಟ್ಸ್ ಎಲ್ಲ ನಾನು ಎಲ್ಲ ರೆಡಿ ತೊಗೊಂಡಿದ್ದು. ಸೊ ಇವಾಗ ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಇಲ್ಲೇ ನಾಗರಕಟ್ಟೆಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಫಸ್ಟ್ ಒಂದು ಕಡೆ ಹೋಗಿದ್ವಿ. ಅಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ನಾವು ಅಲ್ಲಿ ಕಾಯ್ತಾ ನಿಂತ್ಕೊಂಡ್ಬಿಟ್ರೆ ನಮಗೇನು ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಜರ್ನಿ. ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೇನು ಅಷ್ಟು ಜನ ಇರಲಿಲ್ಲ, ಮಾರ್ನಿಂಗ್ ಆಗಿರೋದ್ರಿಂದ ನಮಗೂ ಪೂಜೆ ಮಾಡೋಕ್ಕೊಂದು ಅವಕಾಶ ಸಿಕ್ತು. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳನೂ ಇತ್ತು. ನನ್ನ ಮಗಳು ಅದರಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ಲು. ಬಟ್ ನಾವು ದೇವಸ್ಥಾನದ ಒಳಗೆ ಹೋದ್ವಿ, ದೇವಸ್ಥಾನಕ್ಕೆ ತೆಗೆದಿರಲಿಲ್ಲ. ಸೀದಾ ಹಂಗೆ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಒಂದು ಅವರೆಕಾಳು ತೊಗೊಬಂದಿದ್ವಿ. ರಾತ್ರಿಯೇ ಎಲ್ಲ ಬಿಡಿಸಿ ಇಟ್ಟಿದ್ವಿ. ಸೊ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡಿದ್ವಿ. ಇನ್ನು ರಾತ್ರಿಗೆ ಅದೇ ಅವರೆಕಾಳಿತ್ತು. ಸೊ ಬಂದು ಅವರೆಕಾಳು ಸಾಂಬಾರು ಮಾಡಿ ಒಂದು ಸ್ವೀಟು ಮಾಡಬೇಕು ಅಂತ ನನ್ನ ಮಗಳು ಹೇಳಿದ್ಲು. ಸೊ ಇದು ಶಾವಿಗೆ ಪಾಯಸ ಮಾಡಿದ್ವಿ. ಬೆಲ್ಲ ಎಲ್ಲ ಹಾಕ್ಬಿಟ್ಟು ಒಂದು ಶಾವಿಗೆ ಪಾಯಸನೂ ಮಾಡ್ಕೊಂಡ್ವಿ. ಶಾವಿಗೆ ಪಾಯಸ ಮತ್ತು
ಹಸಿ ಅವರೆಕಾಯಿ ಸಾಂಬಾರು ಮಾಡಿ, ಇನ್ನು ಇದಕ್ಕೆ ಕಾಂಬಿನೇಷನ್ ಮುದ್ದೆ. ಸೊ ಮುದ್ದೆನೂ ಮಾಡಿಕೊಂಡು ಇದು ಪಾಯಸ, ಅವರೆಕಾಯಿ ಮುದ್ದೆ ಹಬ್ಬದ ಸ್ಪೆಷಲ್ ಅಂತ ಅಂದ್ಬಿಟ್ಟು ಅದಷ್ಟು ಮಾಡ್ಕೊಂಡ್ವಿ. ಅವರೆಕಾಯಿ ಸಾಂಬಾರು, ಪಾಯಸ, ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಬೇಗನೆ ಮಲ್ಕೋಬೇಕು. ಯಾಕೆಂದರೆ ನಾಳೆ ಡ್ಯೂಟಿ ಅಂತ ಇರುತ್ತಲ್ವ, ಕೆಲಸ ಮಾಡೋರ್ಗಿದೆ ಎಲ್ಲ ಇದಾಗುತ್ತೆ. ಎಲ್ಲ ಕೆಲಸ ಮಾಡಿ ವ್ಲಾಗ್ ಮಾಡಿಸಿ ಎಲ್ಲ ಮಾಡಬೇಕಲ್ಲ. ಸೊ ಅದಕ್ಕೆಲ್ಲ ಬೇಗ ನಾನು, ನಮ್ಮ ಮನೆಯವರು, ಮಗಳು 3 ಜನನೂ ಸೇರ್ಕೊಂಡು ಮಾಡ್ತಾಯಿದ್ವಿ ಎಲ್ಲ ಕೆಲಸಗಳನ್ನ. ಇದೆಲ್ಲ ಮಾಡಿಟ್ಬಿಟ್ಟು ನಾವು ಊಟ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಅಂತೇಳ್ಬಿಟ್ಟು ಓಕೆ. ಒಂದು ಸಿಂಪಲಾಗಿ ಒಂದು ಒಗ್ಗರಣೆನೂ ಮಾಡಿದ್ವಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು. ಇದು ಬೆಲ್ಲದ್ದು ಪಾಯಸ ತುಂಬಾ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿ ಯಾವುದೇ ಒಂದು ಇದಿಲ್ಲದೆ ಬೇಕು ಅಂದಾಗ ಇದನ್ನು ಮಾಡ್ಕೋಬೋದು. ಅಷ್ಟು ಈಸಿಯಾಗಿರುತ್ತೆ ಇದು ಪಾಯಸ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸಾಂಬಾರು ಆಯಿತು, ಪಾಯಸನೂ ಆಯಿತು, ಮುದ್ದೆನೂ ಆಯಿತು. ಇನ್ನೇನು ಊಟ ಮಾಡಿಕೊಂಡು ಮಲ್ಕೋತಾ ಇದ್ದೀವಿ. ಗುಡ್ ನೈಟ್ ಆಲ್.